ನಮಿತ್ ಮಲ್ಹೋತ್ರಾ, ರಾಮಾಯಣ, ಯಶ್, ರಣಬೀರ್ ಕಪೂರ್, ಸಾಯಿ ಪಲ್ಲವಿ, ಆ, ನಿತೀಶ್ ತಿವಾರಿ. ಸೊ ಇವರೆಲ್ಲ ಹೆಸರನ್ನು ಹೇಳಲೇಬೇಕು. ಯಾಕಂದರೆ 10 ವರ್ಷ, ಈ ಒಂದು 10 ವರ್ಷದಲ್ಲಿ ಒಂದು ಅದ್ಭುತವಾದ ಕೃತಿ ಅಥವಾ ವಿಜುವಲ್ ಕೃತಿ ಅಂತ ಹೇಳಿ ನಾವು ಹೇಳ್ಬೋದು. ಅದು ರಾಮಾಯಣ. ರಾಮಾಯಣ ರಾಮಾನಂದ ಸಾಗರ್ ಅವರ ರಾಮಾಯಣ. ಒಂದು ಕಲ್ಪನೆ ಇತ್ತು, ರಾಮ ಹೇಗಿರ್ತಾರೆ, ರಾವಣ ಹೇಗಿರ್ತಾರೆ ಅನ್ನುವಂಥದ್ದು. ಸೊ ಆ ಕಲ್ಪನೆಯಲ್ಲಿ ಇದ್ದಂತಹ ಜನರಿಗೆ ಆದಿಪುರುಷ ಬಂದು ಎಲ್ಲ ಥರದ ಅಭಿಪ್ರಾಯವನ್ನು ಚೇಂಜ್ ಮಾಡಿಬಿಡ್ತು. ಸೊ ರಾಮಾಯಣ ಸಿನಿಮಾ ಮಾಡಿದ್ರೆ ಹಿಂಗೆ ಮಾಡೋದು ಕಾರ್ಟೂನ್ ಥರ ಅಂತೇಳಿ, ರಾವಣ ರಾಮ, ಸೊ ಎಲ್ಲವೂ ಎಡವಟ್ಟಾಗಿತ್ತು. ಅಲ್ಲಿ ಒಂದು ಹಾಡೊಂದು ಚೆನ್ನಾಗಿತ್ತು ಅದು ಆ ಸಿನಿಮಾದಲ್ಲಿ. ಆದರೆ ಆ ಒಂದು ಕಲ್ಪನೆಯನ್ನು ಚೇಂಜ್ ಮಾಡಿದಂಥದ್ದು ರಾಮಾಯಣ. ಅದು ನಿತೀಶ್ ತಿವಾರಿ ಅವರ ರಾಮಾಯಣ ಅಂತ ಅನ್ಬೋದು, ಅಥವಾ ರಣಬೀರ್ ಕಪೂರ್ ಅವರ ರಾಮಾಯಣ ಅಂತ ಅನ್ಬೋದು, ನಮಿತ್ ಮಲ್ಹೋತ್ರಾ ನಿರ್ಮಾಪಕರೇನಿದ್ದಾರೆ ಅವರ ರಾಮಾಯಣ ಅಂತ ಹೇಳ್ಬೋದು, ನಿರ್ಮಾಪಕರು ಮತ್ತು ರಾವಣನ ಪಾತ್ರಧಾರಿ ಯಶ್ ಅವರ ರಾಮಾಯಣ ಅಂತ ಹೇಳ್ಬೋದು, ಸಾಯಿ ಪಲ್ಲವಿಯವರ ರಾಮಾಯಣ ಅಂತ ಹೇಳ್ಬೋದು. ಅಷ್ಟೆಲ್ಲ ಹೆಸರು ಹೇಳುವಷ್ಟು ಶ್ರಮ ಈ ಒಂದು ರಾಮಾಯಣದಲ್ಲಿ ಇದೆ ಅಂಥೇಳಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು, ಪ್ರಥಮ್ ಸಂಕಲ್ಪ ಅಂತ ಹೇಳಿ. ಆ ಪ್ರಥಮ್ ಸಂಕಲ್ಪದಲ್ಲಿ ಈ ಒಂದು ಟ್ರೈಲರನ್ನು ಪ್ರದರ್ಶನ ಮಾಡಿದರು. ಹಾಗೆಯೇ ಅಮೇರಿಕಾದಲ್ಲಿ ನಡೆದಂಥ ಕಾಮಿಕ್ ಕಾನ್ 2026 ಅಲ್ಲೂ ಕೂಡ ಚಿತ್ರದ ಟ್ರೈಲರ್ ಪ್ರದರ್ಶನ ಆಗಿತ್ತು, ಮೆಚ್ಚುಗೆ ಪಡೆದಿತ್ತು. ಬ್ರಾಹ್ಮಿ ಮಹೋತ್ಸವ ಜುಲೈ 30ನೇ ತಾರೀಕು ಈ ಒಂದು ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದಾಗ ಫಸ್ಟ್ ಟೈಮ್ ನೋಡಿದಂಥ ಅನುಭವ ಸೆಕೆಂಡ್ ಟೈಮ್ನೂ ಆಗುತ್ತೆ, ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅಂದರೆ ಆಸಕ್ತಿ ಜಾಸ್ತಿ ಮೂಡಿಸುವಂಥದ್ದು ಒಂದು ಕಮರ್ಷಿಯಲ್ ಥ್ರಿಲ್ಲರ್ ಆ್ಯಕ್ಷನ್ ಸಿನಿಮಾ ನೋಡಿದಾಗ ಏನು ಅನುಭವ ಆಗುತ್ತಲ್ಲ, ಆ ಅನುಭವ ಈ ಒಂದು ರಾಮಾಯಣ ನೋಡಿದಂಥ ಸಂದರ್ಭದಲ್ಲಿ ಆಗುವಂಥದ್ದು, ಅಥವಾ ರಾಮಾಯಣದ ಟ್ರೈಲರನ್ನು ನೋಡಿದಾಗ ಆಗುವಂಥ ಅನುಭವ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ನಿಮಗೆ ಕಾರ್ಟೂನ್ ಥರದ ಫೀಲ್ ಆಗಲ್ಲ, ಎಲ್ಲೂ ನಿಮಗೆ ಇದು ನಾಟಕಿ ಅನಿಸಲ್ಲ. ಸೊ ಎಷ್ಟು ಬೇಕು ಅಷ್ಟು ಮಾತುಗಳು, ಎಷ್ಟು ವಿಜುವಲಿ ಎಕ್ಸ್ಪ್ರೆಷನ್ ಕೊಡಬೇಕು ಅಷ್ಟು ವಿಜುವಲಿ ಎಕ್ಸ್ಪ್ರೆಷನ್ ಇದೆ. ಹಾಗೆಯೇ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಸಿನಿಮಾ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಗ್ರಾಫಿಕ್ಸ್ ಎಲ್ಲಿ ಬೇಕು ಅಲ್ಲಿದೆ, ಸೊ ಎಲ್ಲಿ ಮಾತುಗಳು ಬೇಕು ಅಲ್ಲಿ ಇರುವಂಥದ್ದು. ರಾವಣನ ಅಬ್ಬರ, ರಾಮನ ಪ್ರಶಾಂತತೆ, ಸಾಯಿ ಪಲ್ಲವಿ ಅವರ ಮೌನದಲ್ಲೇ ಹೇಳುವಂತಹ ಮಾತುಗಳು ಒಂದಷ್ಟು, ಹಾಗೆಯೇ ಕಣ್ಣಲ್ಲಿ ಹೇಳುವಂಥ ಇನ್ನಷ್ಟು ಮಾತುಗಳು. ಸೊ ರಾಮಾಯಣದ ಟ್ರೈಲರ್ ನೋಡಿದಾಗ ಈ ಎಲ್ಲ ಅನುಭವ ಆಗುತ್ತೆ. ತುಂಬ ವಿಶೇಷವಾಗಿ ಗಮನ ಸೆಳೆಯುವಂಥದ್ದು ಯಾರು ಅಂದರೆ, ಇಲ್ಲೇ ಒಂದು ಕಡೆ ರಾಮ, ಇನ್ನೊಂದು ಕಡೆ ರಾವಣ. ಕಾಂಟ್ರಾಸ್ಟ್ ಅಂದರೆ ಶಾಂತ ಮತ್ತು ಭಯಂಕರ ಅಥವಾ ರಾವಣನ ಅಬ್ಬರ ಅನ್ನೋದು ಏನಿದೆಯಲ್ಲ ಅದಿಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ಥರನೇ ಇರುವಂಥದ್ದು ರಾವಣನ ಒಂದು ಆ್ಯಕ್ಷನ್ ಇಲ್ಲಿ ಇರುವಂಥದ್ದು. ಏನಪ್ಪ ಅಂದರೆ, ಸೊ ಜಟಾಧಾರಿ ರಾವಣ ಓಡಿ ಬರ್ತಾರೆ, ಓಡಿ ಬಂದು ಯಾವುದೇ ಆಯುಧ ಇಲ್ಲದೆ ನೂರಾರು ಸೈನಿಕರ ಮೇಲೆ ದಾಳಿ ಮಾಡುವಂಥದ್ದು ಇದೆಯಲ್ಲ, ಅಥವಾ ದಾಳಿ ಮಾಡುವಂಥದ್ದು ಇದೆಯಲ್ಲ, ಸೊ ಅದು ತುಂಬ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅನ್ನಿಸುತ್ತೆ. ಹಾಗೆಯೇ ರಾವಣನ ಎಂಟ್ರಿ ಅದು ತುಂಬ ಖುಷಿ ಕೊಡುವಂಥದ್ದು. ಇನ್ನು ರಾಮ ಯಾಕೆ ನಮಗೆ ಇದರಲ್ಲಿ ಇಷ್ಟ ಆಗ್ತಾರೆ ಅಂತಂದರೆ, ರಾಮನ ವನವಾಸದ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ರಾಮನ ವನವಾಸದ ಕಥೆಯಲ್ಲಿ ಹೊರಗೆ, ಅಂದರೆ ಅರಮನೆಯಿಂದ ವನವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸುತ್ತಲೂ ಜನ ಇರ್ತಾರೆ. ರಾಮ ಮತ್ತು ಸೀತೆ, ಲಕ್ಷ್ಮಣ ಎಲ್ಲರೂ ಒಂದು ರಥದಲ್ಲಿ ಕೂತು ಹೋಗ್ತಾ ಇರ್ತಾರೆ. ಆವಾಗ ಒಂದು ಎಕ್ಸ್ಪ್ರೆಷನ್ ಇದೆ, ಅದನ್ನು ರಣಬೀರ್ ಕಪೂರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಎಷ್ಟು ನೋವಿದೆ ಅನ್ನೋದನ್ನು ಕಣ್ಣಲ್ಲಿ ನೀರು ತಂದುಕೊಂಡು ತೋರಿಸುವಂಥದ್ದು, ಎಕ್ಸ್ಪ್ರೆಸ್ ಮಾಡುವಂಥದ್ದು, ಅದು ಅಷ್ಟು ಸರಳ ಇಲ್ಲ. ಅದನ್ನು ತುಂಬ ಚೆನ್ನಾಗಿ ಅವರು ಇಲ್ಲಿ ಮಾಡಿರುವಂಥದ್ದು ತುಂಬ ಖುಷಿ ಕೊಡುತ್ತೆ. ಒಂದು ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಏನಂತಂದರೆ, ರಾವಣ, ಸೊ ರಾವಣನ ಪಾತ್ರಧಾರಿ ಯಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಿಂದಿ ಭಾಷೆ ಅಂತಂದಾಗ ದಕ್ಷಿಣದವ್ರಿಗೆ ಸಹಜವಾಗಿ ಅದು ಬೇಗ ಹಿಡಿತಕ್ಕೆ ಸಿಗಲ್ಲ. ಇಲ್ಲಿ ಯಶ್ ಅವ್ರ ವಿಚಾರದಲ್ಲಿ ಹಾಗೆ ಅನಿಸುತ್ತೆ. ಸೊ ನಾವು ಕಮರ್ಷಿಯಲ್ ಸಿನಿಮಾಗಳು, ಯಶ್ ಅವರ ಕಮರ್ಷಿಯಲ್ ಸಿನಿಮಾಗಳೇನು ನೋಡಿದ್ದೀವಿ, ಸೊ ಅದರಲ್ಲಿ ಒಂದು ಆ್ಯಕ್ಸೆಂಟ್ ಇದೆ, ಆ ಆ್ಯಕ್ಸೆಂಟ್ ಅಲ್ಲೂ ಬಂತ ಅಂತ ಹೇಳುವಂಥದ್ದು. ಈ ಹಿಂದಿನ KGF ಚಿತ್ರದ ಹಿಂದಿ ಭಾಷೆ, ಯಶ್ ಅವರ ಹಿಂದಿ ಭಾಷೆಯನ್ನು ಕೇಳಿದಾಗ ಏನಿದು ಹೀಗಿದೆ ಅನ್ನುವಂಥದ್ದು ಇತ್ತು, ಜನ ಅದನ್ನು ಒಪ್ಕೊಂಡ್ರು. ಇಲ್ಲೂ ಕೂಡ ಆ ಥರದ ಅಭಿಪ್ರಾಯ ಬರ್ಬೋದು ಸಿನಿಮಾ ಬಂದಾದಮೇಲೆ. ಟ್ರೈಲರಲ್ಲಿ ಸ್ವಲ್ಪ ಇರೋದರಿಂದ ಸೊ ಯಾವುದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಆದರೆ ಇಡೀ ಸಿನಿಮಾ ಇದೇ ಥರ ಇದ್ದರೆ ಗ್ಲೋಬಲ್ ಲೆವೆಲ್ಗೆ ನಿಲ್ಲುವಂಥ ಒಂದು ಸಿನಿಮಾ ಅಂಥೇಳಿ ನನಗೂ ಅನಿಸುತ್ತೆ. ಈ ಹಿಂದೆ ಪತ್ರಕರ್ತ ಸ್ನೇಹಿತ ಕೇಶವಮೂರ್ತಿಯವರು ಕೂಡ ಇದನ್ನು ಬರ್ಕೊಂಡಿದ್ರು. ಏನಪ್ಪ ಅಂದರೆ, ಇದು ಇಡೀ ಸಿನಿಮಾ ಇದೇ ಥರ ಇದ್ದರೆ ಗ್ಲೋಬಲ್ ಲೆವೆಲಲ್ಲಿ ಸಿನಿಮಾಗಳೇನಿದೆ ಟಾಪ್ 10 ಸಿನಿಮಾಗಳಲ್ಲಿ ಇದು ಇರುತ್ತೆ ಅಂತ. ಬಹುಶಃ
ಈ ಒಂದು ಸತ್ಯ ಅಥವಾ ಈ ಒಂದು ಅಂದಾಜು, ಈ ಒಂದು ಕಲ್ಪನೆ ನಿಜ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ. ಸೊ ಒಟ್ಟಾರೆ ರಾಮಾಯಣದ ಟ್ರೈಲರ್, ಅದರ ರಿವ್ಯೂ ಈ ಥರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇಷ್ಟು ರಾಮಾಯಣದ ಟ್ರೈಲರ್ ರಿವ್ಯೂ ವಿಚಾರ ಅಥವಾ ಟ್ರೈಲರ್ಲಿರುವಂಥ ಕಂಟೆಂಟು. ಇನ್ನು ಈ ಚಿತ್ರ ಯಾವಾಗ ಬರುತ್ತೆ ಅನ್ನೋಂಥ ಪ್ರಶ್ನೆ ಸಹಜ. ಹಾಗೆಯೇ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಮತ್ತೊಮ್ಮೆ ಹೇಳೋದಾದರೆ ಈ ವರ್ಷ 2026 ದೀಪಾವಳಿ ಹಬ್ಬಕ್ಕೆ ರಾಮಾಯಣ ರಿಲೀಸ್ ಆಗುತ್ತೆ. ಸೊ 2027 ರಾಮಾಯಣದ ಪಾರ್ಟ್ 2 ಬರುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.